ಕಾಶ್ಮೀರ ಮುಸ್ಲಿಮರ ಪ್ರದೇಶವೇ ಆಗಿದೆ. ಇಸ್ಲಾಂ ಧರ್ಮದ ಆಗಮನಕ್ಕೂ ಮೊದಲು ಕಾಶ್ಮೀರದಲ್ಲಿ ಹಿಂದೂಗಳೇ ಇದ್ರು. ಅದರಲ್ಲೂ ಪಂಡಿತರು ಎಂದೇ ಕರೆಯಲ್ಪಡುವ ಬ್ರಾಹ್ಮಣರ ದೊಡ್ಡ ವರ್ಗವಿತ್ತು. ಕಾಶ್ಮೀರಿ ಪಂಡಿತರು ಕಾಶ್ಮೀರ ಕಣಿವೆಯ ಪಂಚಗೌಡ ಬ್ರಾಹ್ಮಣ ಗುಂಪಿಗೆ ಸೇರಿದವರು. ಅವರನ್ನು ಉನ್ನತ ಶಿಕ್ಷಣ, ಆಡಳಿತಾತ್ಮಕ ಕೆಲಸಗಳಲ್ಲಿ ನಿಪುಣರೆಂದು ಪರಿಗಣಿಸಲಾಗ್ತಾ ಇತ್ತು. ಪಂಡಿತರಿಂದ ಕಾಶ್ಮೀರಿಗರ ಇಡೀ ಜನಸಂಖ್ಯೆ ಇಸ್ಲಾಂಗೆ ಹೇಗೆ ಮತಾಂತರಗೊಂಡಿತ್ತು? ಇಂದಿಗೂ ಈ ಮುಸ್ಲಿಂ ಜನಸಂಖ್ಯೆಯ ಹೆಚ್ಚಿನ ಜನರು ತಮ್ಮನ್ನು ಮುಸ್ಲಿಂ ಪಂಡಿತರೆಂದು ಕರೆದುಕೊಳ್ತಾರೆ. ಉಪನಾಮವನ್ನು ಸಹ ಬಳಸಲಾಗುತ್ತೆ ಎಂದು ವರದಿಯಾಗಿದೆ. ನೂರಾರು ವರ್ಷಗಳ ಹಿಂದೆ ಕಾಶ್ಮೀರದ ಮೂಲ ಜನಸಂಖ್ಯೆಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಇದ್ರು. ನಂತರ ಅವರೆಲ್ಲ ಮುಸ್ಲಿಂ ಆಗಿ ಮತಾಂತರಗೊಂಡಿದ್ದು ಹೇಗೆ? ಈಗಲೂ ಬಳಕೆ ಆಗ್ತಿವೆ ಉಪನಾಮಗಳು. ಮಧ್ಯಕಾಲೀನ ಅವಧಿಯಲ್ಲಿ ಮುಸ್ಲಿಂ ಆಳ್ವಿಕೆಯಲ್ಲಿ, ವಿಶೇಷವಾಗಿ 14ನೇ ಶತಮಾನದಲ್ಲಿ ಸುಲ್ತಾನ್ ಸಿಕಂದರ್ ಬುಟ್ಷಿಕನ್ ಅಡಿಯಲ್ಲಿ ಹಿಂದೂಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮತಾಂತರಗೊಳಿಸಲು ಅಥವಾ ವಲಸೆ ಹೋಗಲು ಒತ್ತಾಯಿಸಲಾಯಿತು. ಅನೇಕ ಬ್ರಾಹ್ಮಣರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ್ರು. ಬಳಿಕವೂ ಅವರು ಉಪನಾಮ ಬಿಡಲಿಲ್ಲ. ಪಂಡಿತ್, ಭಟ್, ಲೋನ್, ಗಣಿ ಮುಂತಾದ ಹೆಸರು ಬಳಸ್ತಾರೆ. ಇಸ್ಲಾಂಗೆ ಮತಾಂತರಗೊಂಡ ನಂತರವೂ ಅವರು ಅದನ್ನು ಉಳಿಸಿಕೊಂಡ್ರು. ಪಂಡಿತ್ ಶೇಖ್ ಎಂದು ಕರೆಯುತ್ತಾರೆ. ಇಂದಿಗೂ ಕಾಶ್ಮೀರದಲ್ಲಿ ಮುಸ್ಲಿಂ ಸಮುದಾಯಗಳು ತಮ್ಮ ಹೆಸರಿನ ಜೊತೆಗೆ ಪಂಡಿತ್ ಅಥವಾ ಇತರ ಸಾಂಪ್ರದಾಯಿಕ ಬ್ರಾಹ್ಮಣರ ಉಪನಾಮಗಳನ್ನು ಸೇರಿಸಿಕೊಳ್ತಾರೆ. ಅವರನ್ನು ಮುಸ್ಲಿಂ ಪಂಡಿತ್ ಅಥವಾ ಪಂಡಿತ್ ಶೇಖ್ ಎಂದು ಕರೀತಾರೆ. ಈ ಜನರು ಒಂದು ಕಾಲದಲ್ಲಿ ಹಿಂದೂ ಬ್ರಾಹ್ಮಣರಾಗಿದ್ರು. ಐತಿಹಾಸಿಕ ಸಂದರ್ಭಗಳಲ್ಲಿ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ್ರು. ಆದರೆ ತಮ್ಮ ಜಾತಿ ಮತ್ತು ಸಾಮಾಜಿಕ ಗುರುತನ್ನ ಉಳಿಸಿಕೊಂಡ್ರು. ಈ ಉಪನಾಮಗಳನ್ನ ಕಾಶ್ಮೀರದ ಮೂಲ ಸಂಸ್ಕೃತಿಯ ಗೌರವ ಮತ್ತು ಸಂಪರ್ಕದ ಸಂಕೇತವಾಗಿಯೂ ಬಳಸಲಾಗುತ್ತೆ. ಬ್ರಾಹ್ಮಣರಲ್ಲಿ ಒಂದು ಪಂಥವಿತ್ತು. ಮೊಹಮ್ಮದ್ ಡಾನ್ ಫೌಕ್ ತಮ್ಮ ಪ್ರಸಿದ್ಧ ಪುಸ್ತಕ ಕಾಶ್ಮೀರ್ ಕೌಮ್ ಕಾ ಇತಿಹಾಸ್ನಲ್ಲಿ ಪಂಡಿತ್ ಶೇಖ್ ಅವರ ಹೆಸರಿನ ಅಧ್ಯಾಯದಲ್ಲಿ ಬರೆಯುತ್ತಾರೆ. ಕಾಶ್ಮೀರದಲ್ಲಿ ಇಸ್ಲಾಂ ಆಗಮನದ ಮೊದಲು ಎಲ್ಲಾ ಜನರು ಹಿಂದೂಗಳಾಗಿದ್ರು. ಅವರಲ್ಲಿ ಹಿಂದೂ ಬ್ರಾಹ್ಮಣರು ಇದ್ದರು. ಇದರೊಂದಿಗೆ ಇತರ ಜಾತಿಗಳ ಜನರೂ ಇದ್ರು. ಆದರೆ ಪ್ರಾಚೀನ ಕಾಲದಿಂದಲೂ ಅಧ್ಯಯನ ಮತ್ತು ಬೋಧನೆಯ ವೃತ್ತಿಯಾಗಿ ಹೊಂದಿದ್ದ ಬ್ರಾಹ್ಮಣರಲ್ಲಿ ಒಂದು ಪಂಥವಿತ್ತು. ಈ ಜನರನ್ನ ಪಂಡಿತರು ಎಂದು ಕರೆಯಲಾಗ್ತಾ ಇತ್ತು. ಪಂಡಿತ್ ಪಂಥವನ್ನು ಶೇಖ್ ಎನ್ನುತ್ತಾರೆ. ನೂರಾರು ವರ್ಷಗಳ ಹಿಂದೆ ಕಾಶ್ಮೀರದ ಮೂಲ ಜನಸಂಖ್ಯೆಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಇದ್ರು. ನಂತರ ಅವರೆಲ್ಲ ಮುಸ್ಲಿಂ ಆಗಿ ಮತಾಂತರಗೊಂಡ್ರು. ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ ನಂತರ ಈ ಪಂಥವು ಪಂಡಿತ್ ಎಂಬ ಬಿರುದನ್ನ ಉಳಿಸಿಕೊಂಡಿದೆ. ಆದ್ದರಿಂದ ಮುಸ್ಲಿಮರಾಗಿದ್ದರೂ ಈ ಪಂಥವನ್ನ ಇಲ್ಲಿಯವರೆಗೆ ಪಂಡಿತ್ ಎಂದು ಕರೆಯಲಾಗುತ್ತೆ. ಆದ್ದರಿಂದ ಮುಸ್ಲಿಮರ ಪಂಡಿತ್ ಪಂಥವನ್ನ ಶೇಖ್ ಎಂದು ಕರೀತಾರೆ. ಅವರನ್ನು ಖ್ವಾಜಾ ಎಂದು ಕೂಡ ಕರೀತಾರೆ. ಹೆಚ್ಚಿನ ಮುಸ್ಲಿಂ ಪಂಡಿತರು ಗ್ರಾಮೀಣ ಪ್ರದೇಶಗಳಲ್ಲಿದ್ದಾರೆ ಎಂದು ಪುಸ್ತಕದಲ್ಲಿ ಬರೆಯಲಾಗಿದೆ. ಕಾಶ್ಮೀರದಲ್ಲಿ ಮುಸ್ಲಿಂ ಪಂಡಿತರ ಜನಸಂಖ್ಯೆ ಸುಮಾರು 50,000 ಇರುತ್ತೆ. ಇವರು ಇಸ್ಲಾಂ ಧರ್ಮ ಸ್ವೀಕರಿಸಿದ ಮುಸ್ಲಿಮರು. ಮುಸ್ಲಿಂ ಪಂಡಿತರು ಕಾಶ್ಮೀರದ ಮೂಲ ನಿವಾಸಿಗಳು. ಇವರು ಹೊರಗಿನವರಲ್ಲ. ಈ ಪಂಡಿತರೇ ನಿಜವಾದ ಕಾಶ್ಮೀರಿಗಳು ಎಂದು ಪುಸ್ತಕ ಹೇಳುತ್ತೆ. ಭಟ್, ಲೋನ್ ಮತ್ತು ಘನಿ ಎಂಬ ಉಪನಾಮ ಇರುವವರು ಒಂದು ಕಾಲದಲ್ಲಿ ಹಿಂದೂ ಪಂಡಿತರಾಗಿದ್ರು. ಇಸ್ಲಾಂ ಧರ್ಮವನ್ನ ಸ್ವೀಕರಿಸುವ ಮೊದಲು ಪಂಡಿತರು ಅತ್ಯುನ್ನತ ವರ್ಗವಾಗಿದ್ರು. ಇದು ಬ್ರಾಹ್ಮಣರಲ್ಲಿಯೂ ಅತಿ ದೊಡ್ಡ ವರ್ಗವಾಗಿತ್ತು. ಕಾಶ್ಮೀರದ ನಿಜವಾದ ಜನಾಂಗ ಯಾವುದು? ಕಾಶ್ಮೀರದಲ್ಲಿ ನಿಜವಾದ ಜನಾಂಗ ಪಂಡಿತರಲ್ಲ. ಬದಲಾಗಿ ಅವರು ಜೈನರು ಮತ್ತು ನಂತರ ಬೌದ್ಧರು ಎಂದು ಇತಿಹಾಸ ಮತ್ತು ಸಂಶೋಧನಾ ಪುಸ್ತಕಗಳು ಹೇಳುತ್ತವೆ. ಕಾಶ್ಮೀರಿ ಪಂಡಿತರು ಅಥವಾ ಕಾಶ್ಮೀರಿ ಬ್ರಾಹ್ಮಣರು ಕಾಶ್ಮೀರಿ ಹಿಂದೂಗಳ ಗುಂಪಾಗಿದ್ರು. ಮುಖ್ಯವಾಗಿ ಸಾರಸ್ವತ ಬ್ರಾಹ್ಮಣರು. ಮಧ್ಯಯುಗದಲ್ಲಿ ಇಸ್ಲಾಂ ಧರ್ಮದ ಆಗಮನದ ನಂತರ ಈ ಜನರು ಸಹ ಸಾಮೂಹಿಕವಾಗಿ ತಮ್ಮ ಧರ್ಮವನ್ನ ಬದಲಾಯಿಸಿದ್ರು. ಬನವಾಸಿ ಕಾಶ್ಮೀರಿ ಪಂಡಿತರು. ಮುಸ್ಲಿಂ ರಾಜರ ದಬ್ಬಾಳಿಕೆಯಿಂದಾಗಿ ದೇಶದ ಇತರ ಭಾಗಗಳಿಗೆ ವಲಸೆ ಬಂದ ಪಂಡಿತರು. ಆದಾಗ್ಯೂ ಅವರಲ್ಲಿ ಹಲವರು ಹಿಂತಿರುಗಿದ್ರು. ಅವರನ್ನು ಬನವಾಸಿ ಕಾಶ್ಮೀರಿ ಪಂಡಿತರು ಎಂದು ಕರೆಯಲಾಗ್ತಾ ಇತ್ತು. ಮಾಲ್ಮಾಸಿ ಪಂಡಿತ್. ಮುಸ್ಲಿಂ ರಾಜರ ಮುಂದೆ ತಲೆಬಾಗದೆ ದೃಢವಾಗಿ ನಿಂತ ಪಂಡಿತರ ಪಂಥವನ್ನ ಮಾಲ್ಮಾಸಿ ಪಂಡಿತ್ ಎಂಬ ಉಪನಾಮದಿಂದ ಕರೆಯಲಾಗುತ್ತೆ. ಬುಹಿರ್ ಕಾಶ್ಮೀರಿ ಪಂಡಿತರು. ಇವರು ವ್ಯಾಪಾರ ಮಾಡುವ ಕಾಶ್ಮೀರಿ ಪಂಡಿತರು. ಮುಸ್ಲಿಂ ಕಾಶ್ಮೀರಿ ಪಂಡಿತರು. ಇವರು ಮೊದಲು ಹಿಂದೂಗಳಾಗಿದ್ದರು, ಆದರೆ ನಂತರ ಮುಸ್ಲಿಮರಾದ ಕಾಶ್ಮೀರಿ ಪಂಡಿತರು. ಆದರೆ ಇನ್ನೂ ಪಂಡಿತ್ ಎಂಬ ಉಪನಾಮವನ್ನ ಬಳಸ್ತಾರೆ. ಈ ಜನರು ತಮ್ಮ ಹೆಸರಿನೊಂದಿಗೆ ಭಟ್, ಬಾತ್, ಧಾರ್, ದಾರ್, ಲೋನ್, ಮಂಟು,
ಮಿಂಟು, ಗಣಿ, ತಂತ್ರೆ, ಮಟ್ಟು, ಪಂಡಿತ್, ರಾಜಗುರು, ಬದಲಿಗೆ, ರಾಜ್ದಾನ್, ಮಗ್ರೆ, ಯಾತು, ವಾಣಿ ಮುಂತಾದ ಜಾತಿ ಹೆಸರುಗಳನ್ನು ಸೇರಿಸ್ತಾರೆ.